ಜರ್ಮನಿಯಲ್ಲಿ ಕನ್ನಡವನ್ನ ಉಳಿಸುವ, ಬೆಳೆಸುವ, ಕಲಿಸುವ ಕೆಲಸ ಮಾಡ್ತೀವಿ. ಕನ್ನಡ ಕೇಳಕ್ಕೆ ಖುಷಿ ಆಗುತ್ತೆ, ಜರ್ಮನಿಲಿ ಕನ್ನಡ ಶಾಲೆಯಲ್ಲಿ ಇನ್ನೂ ಖುಷಿ ಆಗುತ್ತೆ. ಇನ್ನು ಕನ್ನಡ ಭಾಷೆ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ನಾವು ಮನೆಯಲ್ಲಿ ಸುಖ ದುಃಖ ಎಲ್ಲವೂ ಕನ್ನಡದಲ್ಲೇ ನಡೀತಾ ಇದೆ. ಹಾಗಂತ ಇಂಗ್ಲಿಷ್ ನಿಮಗೆ ಎಲ್ಲರೂ ನಾವು ಇಂಗ್ಲಿಷ್ ಕಲ್ತೋರಾದ್ರೂ ಅಲ್ಲಿ ಹೋದ್ಮೇಲೆ ಜರ್ಮನಿನೂ ಕಲಿಲೇಬೇಕು. ಕರ್ನಾಟಕ ಸನ್ನಿವೇಶನೇ ಹೀಗಿರ್ಬೇಕಾದ್ರೆ ನೀವು ಜರ್ಮನಿಲಿ ಕನ್ನಡ ಕಲ್ಸಕ್ ಕೊಟ್ರಲ್ಲ, ಯಾಕೆ? ಸುಮ್ನೆ ಇಲ್ಲಿ ಬಂದು ಇಂಗ್ಲಿಷ್ ಮಾಡ್ತಾ ಕೂತ್ರೆ ಮಾತಾಡ್ಬೋದು, ಬಟ್ ನೀನು ಇಲ್ಲಿ ಮಿಂದಬೇಕು ಅಂತ ಅಂದ್ರೆ ನಿನ್ನ ಬೇಲ್ ಗಟ್ಟಿ ಆಗ್ಬೇಕು ಅಂದ್ರೆ ಭಾಷೆನೂ ಒಂದು ಅಸ್ತ್ರ. ಜರ್ಮನಿಯಲ್ಲಿ ಕನ್ನಡವನ್ನ ಉಳಿಸುವ, ಬೆಳೆಸುವ, ಕಲಿಸುವ ಕೆಲಸ ಮಾಡ್ತಿದ್ದೀರಿ, ಕಲಿಸ್ತಿದ್ದೀರಿ. ಜರ್ಮನಿಯಲ್ಲಿ ಕನ್ನಡ ಶಾಲೆ ಕೇಳಕ್ಕೆ ಬಹಳ ಖುಷಿ, ಕನ್ನಡ ಕೇಳಕ್ಕೆ ಖುಷಿ ಆಗುತ್ತೆ. ಜರ್ಮನಿಲಿ ಕನ್ನಡ ಶಾಲೆ ಅಂದ್ರೆ ಇನ್ನೂ ಖುಷಿ ಆಗುತ್ತೆ. ಯಾರು ನೀವು? ಏನ್ ಸಮಾಚಾರ? ಜರ್ಮನಿಲಿ ಹೋಗಿ ಕನ್ನಡ ಕಲಿಸಿದಿರಿ, ಹೇಗೆ ಇವೆಲ್ಲ ಸಾಧ್ಯ ಆಯ್ತು? ಏನ್ ಕತೆ? ಸೊ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಶಿವಕುಮಾರ್ ಅವರೇ, ಇದೊಂದು ಅವಕಾಶಕ್ಕೆ ತುಂಬಾ ಧನ್ಯವಾದಗಳು. ನನ್ನ ಪರವಾಗಿ ಅಷ್ಟೇ ಇಲ್ಲ, ನಮ್ಮ ಕನ್ನಡ ಶಾಲೆ ತಂಡದವರ ಪರವಾಗಿ ಕೂಡ ಒಂದು ಧನ್ಯವಾದಗಳು. ಸೊ ಇವತ್ತು ಕನ್ನಡ ಶಾಲೆ ಕೆಲಸ ಮತ್ತೆ ಅದ್ರ ಭಾಷಣ ಕೇಳಿ ನೀವು ನನ್ ಕರೆದಿದ್ದೀರಾ. ಸೊ ಆದಷ್ಟು ಕನ್ನಡ ಶಾಲೆ ಬಗ್ಗೆ ನಾವು ನಡೆಸ್ತಿರೋ ಕೆಲಸದ ಬಗ್ಗೆ ಮಾತಾಡ್ತೀನಿ. ಖಂಡಿತ. ಸೊ ಯಾರು ನೀವು ಅಂತ ಮೊದಲನೇ ಪ್ರಶ್ನೆ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು ರಶ್ಮಿ ನಾಗರಾಜ್ ಅಂತ, ಮೂಲತಃ ಶಿವಮೊಗ್ಗ, ಪಕ್ಕ ಶಿವಮೊಗ್ಗ, ಆಯ್ತಾ, ಮಲೆನಾಡು. ಸೊ ಜರ್ಮನಿಗೆ ಹೋಗಿ, ನನ್ನ ಮನೆಯವ್ರ ಹೆಸರು ಗಿರೀಶ್ ಜಾಯ್ಸ್ ಅಂತ. ಸೊ ಅವರು 99ನೇ ಇಸ್ವಿನಲ್ಲಿ ಹೋಗಿದ್ದು, ಮೆಕ್ಯಾನಿಕಲ್ ಇಂಜಿನಿಯರ್ ಅವರು. ಸೊ ಅವರು ಹೋದ್ಮೇಲೆ ನಾನು ಅವ್ರನ್ನ ಸೇರ್ಕೊಂಡಿದ್ದೆ. ಸೊ ಹೋಗಾಗ್ಲೇ 24 ವರ್ಷ ಆಯ್ತು. ಸೊ ನನಗೆ 2 ಮಕ್ಕಳಿದ್ದಾರೆ, ಒಂದು ಹುಡುಗಿ ಒಂದು ಹುಡುಗ. ಸೊ ಮ್ಯೂನಿಕ್ ನಗರದಲ್ಲಿ ಹೋದಾಗಿಂದನೂ ಇವತ್ತಿನವರೆಗೂ ಮ್ಯೂನಿಕ್ ಅಲ್ಲೇ ಇರೋದು. ಸೊ ಇಟ್ ಇಸ್ ಇನ್ ಸೌತ್ ಜರ್ಮನಿ. ಹಾಗೆ ಸೊ ಅವರು ಶಿವಮೊಗ್ಗದವರೇ. ಸೊ ಮೂಲತಃ ನಾವು ಕನ್ನಡ ಕುಟುಂಬ ಅಷ್ಟೇ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಇನ್ನು ಕನ್ನಡ ಭಾಷೆ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ನಾವು ಮನೆಯಲ್ಲಿ ಸುಖ ದುಃಖ ಎಲ್ಲವೂ ಕನ್ನಡದಲ್ಲೇ ನಡೀತಾ ಇದೆ ಅಷ್ಟೇ. ಹಾಗಂತ ಇಂಗ್ಲಿಷ್ ನಿಮಗೆ ಎಲ್ಲರೂ ನಾವು ಇಂಗ್ಲಿಷ್ ಕಲ್ತೋರಾದ್ರೂ ಅಲ್ಲಿ ಹೋದ್ಮೇಲೆ ಜರ್ಮನಿನೂ ಕಲಿಲೇಬೇಕು. ಮೊದಲು 1-2 ವರ್ಷ ತಪ್ಪಿಸ್ಕೋಬಹುದು, ಆದ್ರೆ ನೀವು ಅಲ್ಲಿಯ ಜೀವನಕ್ಕೂ ಒಗ್ಗೂಡ್ಬೇಕು. ಬೀಲಕ್ಕೆ ರೋಮನ್ ಇನ್ ರೋಮ್ ಅಂದ್ರೆ ನಿಮಗೆ ಜರ್ಮನ್ ಭಾಷೆ ಬರಲೇಬೇಕು. ಸೊ ಜರ್ಮನ್ ಭಾಷೆನೂ ಕಲಿತೀವಿ, ಕಲಿಲೇಬೇಕು, ಕಲ್ತಾಗಿದೆ. ಕಲಿಲೇಬೇಕು ಅಂತಿದ್ಯಾ ಅಲ್ಲಿ? ಒಂಥರ ಕಲ್ತ್ರೆ ಒಳ್ಳೇದು. ಅದ್ರಲ್ಲಿ ಈಗೀಗ ಕಲಿಲೇಬೇಕು ಮಾಡಿದ್ದಾರೆ. ಇತ್ತೀಚೆಗೆ ಒಂದು 5-10 ವರ್ಷದಿಂದ ಬರೋರ್ಗೆ ವೀಸಾ ಎಕ್ಸ್ಟೆನ್ಷನ್ ಆಗ್ಬೇಕು ಅಂದ್ರೆ ಅವರು ಒಂದ್ ಲೆವೆಲ್ ಕನ್ನಡ ಇದು ಜರ್ಮನ್ ಕಲ್ತಿರ್ಲೇಬೇಕು. ನಮಗೆ ನಾವು ಹೋದ ಟೈಮಲ್ಲಿ ಅದೇನಿರ್ಲಿಲ್ಲ, ಆಪ್ಷನ್ ಇತ್ತು. ಬಟ್ ನೀವು ಅಲ್ಲಿ ಇದ್ದು ಜೀವನ ಮಾಡಕ್ ಶುರು ಮಾಡಿದ್ಮೇಲೆ ಅಟ್ಲೀಸ್ಟ್ ಏನ್ ತಗೋತಿದ್ಯಾ ಅಂತ ಸರಿಯಾಗಿ ಓದಕ್ಕಾರು ಬರ್ಬೇಕಾ, ಶಾಪ್ ಮಾಡ್ಬೇಕಾದ್ರೆ. ಹಾಗೆ ಸೊ ಜರ್ಮನ್ ಕಲ್ತು ಇನ್ ಮಕ್ಳು ಹುಟ್ಟಿ ಮಕ್ಳು ಬೆಳ್ದಂಗೆ ಅವಕ್ಕೆ ನೀವು ಜರ್ಮನ್ ಅಲ್ಲಿ ಬೈದ್ರೇನೆ ಅವಕ್ಕೆ ಅರ್ಥ ಆಗೋದು. ಹಿಂಗ್ ಕನ್ನಡದಲ್ಲಿ ಹೇಳಿದ್ರೆ ಹಿಂಗೋಗಿ ಹಿಂಗ್ ಹೋಗುತ್ತೆ, ಇಂಗ್ಲಿಷ್ ಹೇಳಿದ್ರೆ ಒಂಚೂರು ಹೋಗ್ಬೋದೇನೋ. ಜರ್ಮನ್ 9 ಅಂದ್ರೇನೆ ಒಂಚೂರು ಅರ್ಥ ಆಗೋದು. ಸೊ ಮಕ್ಳು ಬೆಳ್ದಂಗೂ ನಮ್ಮ ಜರ್ಮನ್ ಪ್ರೊಫಿಷಿಯನ್ಸಿನೂ ಇಂಪ್ರೂವ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ, ನಮ್ಮ ನಡುವೆ ಇತ್ತೀಚೆಗೆಲ್ಲೂ ಕೂಡ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಟೀಚರ್ಸ್ ಹೇಳ್ಬಿಡ್ತಾರೆ, ನೀವು ಇಂಗ್ಲಿಷ್ ಅಲ್ಲೇ ಮಾತಾಡ್ಸ್ಬೇಕು ನೀವು ಮಕ್ಕಳನ್ನ, ನೀವು ಕನ್ನಡ ಮಾತಾಡೋ ಅವ್ರು ಇಂಗ್ಲಿಷ್ ಕಲಿಯಲ್ಲ ಅಂತ. ಆ ಥರದ ಸನ್ನಿವೇಶ ನಮ್ಮ ಕರ್ನಾಟಕದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಸೊ ಅನಿವಾರ್ಯ, ಜೀವನ ಬೇರೆ, ವೃತ್ತಿ ಬದುಕು ಬೇರೆ, ಮುಂದಿನ ಅನುಕೂಲ ಆಗಲಿ ಅಂತೆಲ್ಲ ಇಂಗ್ಲಿಷ್ ಮಾಧ್ಯಮಗಳಿಗೆ ಸೇರಿಸ್ತಾ ಇದ್ದಾರೆ. ಕರ್ನಾಟಕ ಸನ್ನಿವೇಶನೇ ಹೀಗಿರ್ಬೇಕಾದ್ರೆ ನೀವು ಜರ್ಮನಿಲಿ ಕನ್ನಡ ಕಲ್ಸೋ ಕೊಟ್ರಲ್ಲ, ಯಾಕೆ? ಯಾಕೆ ಅಂದ್ರೆ 2 ರೀತಿ ಆಯ್ತು. ಮೊದಲು ನಾವೆಲ್ಲ ಹೋದಾಗ ತುಂಬಾ ಕಮ್ಮಿ, ತುಂಬಾ ವಿರಳವಾದ ಭಾರತೀಯ ಕುಟುಂಬಗಳು ಭಾರತ ಬಂದಿರೋರು. ಸೊ ಹಾಗಾಗಿ ಒಂದು ಡಾರ್ಕ್ ಸ್ಕಿನ್ ಅಂತ ಹೇಳಿದ್ನಲ್ಲ, ಒಂದ್ ಸ್ವಲ್ಪ ನಮ್ಮ ಸ್ಕಿನ್ ಹೇರ್ನವ್ರು ಕಂಡ ತಕ್ಷಣ ನೀವು ಏಷ್ಯನ್ಸಾ ಇಂಡಿಯನ್ಸಾ ಅಂತ ಕೇಳ್ತಿದ್ವಿ ಮೇನ್ ರೋಡ್ ಅಲ್ಲಿ. ಹಾಗಿತ್ತು. ಸೊ ಬೆಳ್ದಂಗೂ ನಮ್ಮ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಯ್ತು. ಆದ್ರೆ ಇಷ್ಟು ಒಂದು ಬಳಗ ಕಟ್ಟೋಷ್ಟಾಗ್ಲಿ, ಶಾಲೆ ಶುರು ಮಾಡೋಷ್ಟಾಗ್ಲಿ ಅಷ್ಟು ಜನ ನಾವು ಇರ್ಲಿಲ್ಲ. ಹಾಗಾಗಿ ನಮ್ಮನೇಲಿ ನಮ್ಮ ಮಗುಗೆ ನಾವು ಮಾತಾಡೋದನ್ನ ಮುಖ್ಯವಾಗಿ ಮಾತೃಭಾಷೆ ಅಂತ ನಾವು ಹೇಳ್ಕೊಡ್ಲಿಲ್ಲ. ನಮ್ಮ ಮನೇಲಿ ಮನೆ ಪೂರ್ತಕ್ಕೆ ಅಜ್ಜ ಅಜ್ಜಿ ಜೊತೆ ಇಲ್ಲಿಗೆ ಬಂದಾಗ ನಮ್ಮವ್ರ ಜೊತೆ ಅವರಿಗೆ ಒಂದು ಸಂಪರ್ಕ ಚೆನ್ನಾಗಿರ್ಲಿ ಅಂತ ಹೇಳಿ ಕನ್ನಡನ ಸಹಜವಾಗಿ ಹೇಳ್ಕೊಡಕ್ ಶುರು ಮಾಡಿದ್ವಿ. ಯಾಕಂದ್ರೆ ನಮಗೆ ವಿತ್ ಟೈಮ್ ನಿಮಗೆ ಅರಿವಾಗ್ತಾ ಹೋಗುತ್ತೆ, ನಮ್ಮ ಮಕ್ಕಳಿಗೆ ಅಲ್ಲಿ ಬೇರೆ ಗಟ್ಟಿಯಾಗಿರ್ಲಿ ಭಾರತದಲ್ಲಿ ಅನ್ನೋದು ಬರುತ್ತೆ. ಅದಕ್ಕೆ ನಿಮಗೆ ಭಾಷೆ ಒಂದು ಟೂಲ್ ಅಲ್ವಾ? ಹೌದು. ಹಾಗೆ ಸುಮ್ನೆ ಇಲ್ಲಿ ಬಂದು ಇಂಗ್ಲಿಷ್ ಮಾಡ್ತಾ ಕೂತ್ರೆ ಮಾತಾಡ್ಬೋದು, ಬಟ್ ನೀನು ಇಲ್ಲಿ ಮಿಂದಬೇಕು ಅಂತ ಅಂದ್ರೆ ನಿನ್ನ ಬೇರೆ ಗಟ್ಟಿ ಆಗ್ಬೇಕು ಅಂದ್ರೆ ಭಾಷೆನೂ ಒಂದು ಅಸ್ತ್ರ. ಹಾಗಾಗಿ ಭಾಷೆ ಅವಳಿಗೆ ನನ್ನ ದೊಡ್ಡ ಮಗಳಿಗೆ ಹೇಳ್ಕೊಡ್ತಾ ಹೋದೆ. ಹಾಗೆ ತದನಂತರ ನಮ್ಮಲ್ಲಿ ಬಳಗಗಳು ಶುರುವಾಯ್ತು, ಎಲ್ಲ ಶುರುವಾಯ್ತು. ಎಲ್ಲಾ ತರಹದ ಆಕ್ಟಿವಿಟಿ, ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು,
ಬಹಳಷ್ಟು ಕೆಲಸಗಳು ಆಗ್ತಾ ಇದೆ. ನಮ್ಮ ಮ್ಯೂನಿಕ್ನಲ್ಲಿ ಶುರುವಾದಂತಹ ಕನ್ನಡ ಬಳಗ ಮೊದಲನೇ ಕನ್ನಡ ಬಳಗ ಇಸ್ವಿ 2011ರಲ್ಲಿ ಇಡೀ ಜರ್ಮನಿಯಲ್ಲಿ ಶುರುವಾಗಿದ್ದು. ಸೊ ಕನ್ನಡ ಬಳಗದಲ್ಲಿ ತುಂಬಾನೇ ಕೆಲಸಗಳಾಗಿದೆ. ಅದು ಯಾಕೋ ಕನ್ನಡ ಕಲಿಕೆ ಒಂದು ನಮ್ಮ ಮ್ಯೂನಿಕ್ ಅಲ್ಲಿ ಶುರುವಾಗಿರ್ಲಿಲ್ಲ. ಅದು 2022ರಲ್ಲಿ ಕೊರೋನಾ ಸಂದರ್ಭದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತು. ಇಷ್ಟೊಂದು ಆಗ್ತಿದೆ ಇಲ್ಲಿ. ನಿಮ್ಮ ಉತ್ತರ ಕರ್ನಾಟಕ ನೆರೆಯಲ್ಲಿ ಆದಾಗ ಒಂದು ಡೊನೇಷನ್ ಚಾರಿಟಿ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲಾ ತರ ಇದೆ. ಮಕ್ಕಳಿಗೊಂದು ಕನ್ನಡ ಕಲಿಸ್ಬೇಕಲ್ಲ. ಬೇರೆಯವರೆಲ್ಲ ಶುರು ಮಾಡಿದ್ರು ಅಷ್ಟೊತ್ತಿಗೆ. ಬರ್ಲಿನಲ್ಲಿ, ಹ್ಯಾಂಬರ್ಗ್ ಅಲ್ಲಿ ನಮ್ಮ ಸ್ನೇಹಿತರೇನೆ ಮಾಡಿದ್ರು. ಅವಾಗ ಒಂದು ಬಂತು ಮನಸ್ಸಿಗೆ, ಓಕೆ ಶುರು ಮಾಡೋಣ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆನ್ಲೈನ್ ಜೀವನ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿತ್ತು. ನಿಮ್ಮ ಕೊರೋನಾ ಟೈಮಲ್ಲಿ ಎಲ್ಲ ಊಟ ತಿಂಡಿ ಒಂದು ಆನ್ಲೈನ್ ಮಾಡಲ್ಲ ನೋಡಿ, ಇನ್ನೆಲ್ಲ ಆನ್ಲೈನ್ ಆಗಿತ್ತು. ಅವಾಗ ಒಂದು ಅನ್ಕೊಂಡ್ವಿ, ಶಾಲೆ ಕೆಲಸ ಶುರು ಮಾಡೋಣ, ಕಲಿಕೆ ಕಾರ್ಯಕ್ರಮ. ಆದ್ರೆ ಆನ್ಲೈನ್ ಅಲ್ಲ, ಪ್ರಸ್ತುತ ಶಾಲೆನೇ ಇರಬೇಕು, ಉಪಸ್ಥಿತ ಶಾಲೆನೇ ಇರಬೇಕು. ನಾವು ಒಂದು ಜಾಗ ತಗೋಬೇಕು, ಮಕ್ಕಳು ಬರಬೇಕು. ಆ ಮಕ್ಕಳು ಬಂದು ನಾವು ಅವ್ರ ಜೊತೆ ಇದ್ದು ಆ ಒಂದು ಅನುಭವನೇ ಬೇರೆ, ಆ ಪ್ರೊಡಕ್ಟಿವಿಟಿನೇ ಬೇರೆ, ಆ ರಿಸಲ್ಟೇ ಬೇರೆ ಅಂತ ಹೇಳಿ ನಾವು ಎಲ್ಲ ಸೇರ್ಕೊಂಡು ಶುರು ಮಾಡೋಣ ಅಂತ 22 ನವೆಂಬರಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದು. ಮಾಡ್ಕೊಂಡ ತಕ್ಷಣ ನನ್ನ ಸ್ನೇಹಿತರು ಇದ್ರು, ಕನ್ನಡ ಸಂಸ್ಕೃತಿ ಇಲಾಖೆಯವರು, ಡಾಕ್ಟರ್ ರಮೇಶ್ ಚಂದ್ರಶೇಖರ್ ಅಂತ, ಅವ್ರ ಸಮನ್ವಯ ಅಧಿಕಾರಿಗಳಾಗಿದ್ರು. ಅವ್ರಿಗೆ ಫೋನ್ ಮಾಡಿ, ನನಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೇನು, ಪರಿಷತ್ತು ಅಂದ್ರೇನು, ಸಂಸ್ಕೃತಿ ಇಲ್ಲ ಅಂದ್ರೆ ನನಗೆ ವ್ಯತ್ಯಾಸ ಗೊತ್ತಿಲ್ಲ. ನಾವಿಲ್ಲಿ ಡಿಗ್ರಿ ಮುಗಿಸಿ ಎಲ್ಲ ಆದ್ಮೇಲೆ ಮದುವೆ ಆಯ್ತು, ಹೋದ್ವಿ, ನಮ್ ಜೀವನ ರೂಢಿಸ್ಕೊಂಡಾಗ ಇಲ್ಲಿ ಸರ್ಕಾರದಲ್ಲಿ ಇರುವಂತಹ ವಿವಿಧ ಇಲಾಖೆಗಳು, ಅದರ ಮಹತ್ವ ಏನು, ಯಾರನ್ನ ಕೇಳ್ಬೇಕು, ನಮ್ಗೇನು ಗೊತ್ತಿಲ್ಲ. ಬಟ್ ಏನೇ ಮಾಡಿದ್ರು ಸರ್ಕಾರದ ಕಡೆಯಿಂದ ಏನಾದ್ರು ಇದ್ರೆ ಅವ್ರ ಜೊತೆಗೂಡಿಸಿ ಏನೋ ಶುರು ಮಾಡೋಣ ಅನ್ನೋದೊಂದು ಮನಸ್ಸಿಗೆ ಬಂತು. ಅವಾಗ ನಾನು ಡಾಕ್ಟರ್ ರಮೇಶ್ ಚಂದ್ರಶೇಖರ್ ನೆನಪಿಸ್ಕೋಬೇಕು. ನಾನು ಫೋನ್ ಅಷ್ಟೇ, ಅವ್ರು ನನ್ನ ಪರಿಚಯ ಆಗಿತ್ತು. ಫೋನ್ ಮಾಡಿ ಒಂದೇ ತಾಸಲ್ಲಿ ಶ್ರೀಯುತ ನಾಗಾಭರಣ ಅವ್ರನ್ನ ಪರಿಚಯ ಮಾಡಿಸಿದ್ರು. ಅವ್ರು ಅವಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು. ಅವರು ಇನ್ನು ಒಂದು ತಾಸಿನ ನೆಕ್ಸ್ಟ್ ತಾಸಲ್ಲೇನೆ ನನ್ನ ಜೊತೆ ಸಂಪರ್ಕ ಆಯ್ತು. ಇಮ್ಮಿಡಿಯೇಟ್ ಆಗಿ ಅವರು ತಕ್ಷಣನೇ ವಾಟ್ಸಾಪ್ ಅಲ್ಲಿ ಮೆಸೇಜ್ ಹಾಕಿದ್ರು. ನಾವು ನಮ್ಮ ಒಂದು ಆಸೆನ ಹೇಳಿದ್ವಿ, ಅಭಿವೃದ್ಧಿ ಪ್ರಾಧಿಕಾರದಿಂದ ನಮಗೆ ಹೊರನಾಡ ಕನ್ನಡದಲ್ಲಿ ಇದು ಕನ್ನಡ ಭಾಷೆ ಪರವಾಗಿ ಏನು ಕೆಲಸ ಆಗ್ಬೇಕು ಅದು ನಮ್ ಜವಾಬ್ದಾರಿ. ಆಯ್ತು ರಶ್ಮಿ, ನೀ ಏನ್ ಅನ್ಕೊಂಡಿದ್ಯಾ, ನೀವು ನಿಮ್ ತಂಡದವರು ಕೂಡ್ಲೆ ಮಾಡೋಣ ಅಂತ. ನಮ್ಗೆ ನಾಗಾಭರಣ ಅವರ ಸಂಪರ್ಕಕ್ಕೆ ಬಂದಿರೋದೇ ಒಂದು ಖುಷಿ, ಬಿಕಾಸ್ ವಿ ಅಡೋರ್ ಹಿಮ್ ಅಲ್ವಾ, ಎಂತ ಹಿರಿಯ ಕಲಾವಿದ ಅವರು. ಹಂಗೆ ನಾವಿನ್ನು ಆ ಒಂದು ಎಲಿಟೆಡ್ ಮೂಡಲ್ಲಿ ಇದ್ರೆ ಅವರು ತಕ್ಷಣ ನಲಿಕಲಿ ರವೀಂದ್ರ ಅನ್ನೋರನ್ನ, ಕೊಪ್ಪ ತಾಲೂಕಲ್ಲವರಿದ್ದಾರೆ, ಅವ್ರ ನೋಡಲ್ಲಿ ಅವ್ರನ್ನ ಕರೆಸಿ ತಕ್ಷಣವೇ ಒಂದು ಕಾರ್ಯಾಗಾರ, ಒಂದು ಉದ್ಘಾಟನೆ ಎಲ್ಲ ಅವರೇ ಮಾಡಿಸೇ ಬಿಟ್ರು ನಮ್ಮ ಹತ್ರ. ಸೊ ಹಾಗಾಗಿ ಇದು ನಮ್ಮ ಕನ್ನಡ ಶಾಲೆಯ ಶುರುವಾತಾಯ್ತು. ಅವಾಗ ಏನ್ ಸಂಕಲ್ಪ ಆಗಿತ್ತು ಅಂತಂದ್ರೆ, ನಾವಿರೋದು ಮ್ಯೂನಿಕ್, ಅದು ಬವೇರಿಯಾ ರಾಜ್ಯದಲ್ಲಿ. ಸೊ ನಮ್ಮ ಕನ್ನಡ ಶಾಲೆ ಬವೇರಿಯಾ ಅಂತ ಮಾಡೋಣ. ಯಾರು ಮ್ಯೂನಿಕ್ ಮತ್ತೆ ಸುತ್ತಮುತ್ತಲು ಡಿಸ್ಟ್ರಿಕ್ಟ್ ಲೈಕ್ ಬೆಂಗಳೂರು, ಯಲಹಂಕ, ನಿಮ್ ಏನು ಔಟ್ಸ್ಕರ್ಟ್ಸ್ ಇದೆ ಅಲ್ಲಿರೋರ್ಗೆ ಉಪಸ್ಥಿತ ಶಾಲೆ ಕಂಪಲ್ಸರಿ. ಬವೇರಿಯಾದಲ್ಲಿ ಇತರೆ ಊರುಗಳಲ್ಲಿ ಇರೋ ಕನ್ನಡ ಕುಟುಂಬಗಳಿಗೆ ಆ ಮಕ್ಳಿಗೆ ಕಲಿಯೋ ಆಸೆ ಇದ್ರೆ ಅವ್ರಿಗೆ ಆನ್ಲೈನ್ ಆಪ್ಷನ್ ಕೊಡೋಣ. ಈಗ ತುಮಕೂರಲ್ಲಿದ್ರೆ ಬೆಂಗಳೂರಿಗೆ ಕಷ್ಟ ಬರೋದು ಅಂತ. ಸೊ ಹಾಗೆ ಅಂತ ಶುರು ಮಾಡಿದ್ದು. ಇದು ನಮ್ಮ ಶುರುವಾತ್ ಆಗಿತ್ತು. ಎಷ್ಟು ಜನಸಂಖ್ಯೆ ಇದೆ ನೀವಿರೋ ಏರಿಯಾದ ಕನ್ನಡಿಗರು? ನಾವೇನಿಲ್ಲ ಅಂದ್ರೆ ಒಂದು 6,000 to 8,000 ಜನ ಕನ್ನಡಿಗರು ಇದ್ದೇ ಇದ್ದಾರೆ. ನೀವಿರೋ ರಾಜ್ಯದಲ್ಲಿ? ನಾವಿರೋ ರಾಜ್ಯದಲ್ಲಿ ಹಂಗ್ ತಗೊಂಡ್ರೆ ಒಂದು 10-15 ಸಾವಿರ ಅಂತೂ ಇದ್ದಾರೆ. ಜರ್ಮನಿಯಲ್ಲಿ ಇಂತ ತಗೊಂಡ್ರೆ ಒಂದೊಂದು ಮೇಜರ್ ಸಿಟೀಸ್ ಅಲ್ಲೂ ತಗೊಂಡ್ರೆ ಬಹುಶಃ ಒಂದು 40-50 ಸಾವಿರ ಅಂತೂ ಮಿನಿಮಮ್ ಇದ್ದಾರೆ ಕನ್ನಡಿಗರಿದ್ದಾರೆ. ನೀವು ಮೊದಲು ಅಲ್ಲಿಗೆ ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಎಲ್ಲ ಬೇರೆ ಭಾಷಿಕರು ಇರ್ತಾರೆ, ಜರ್ಮನ್ ಅವರೇ ಇರ್ತಾರೆ. ಸೊ ಅವತ್ತಿಗೆ ಏನ್ ಅನ್ಸುತ್ತೆ ನಿಮ್ಗೆ? ನೀವು ಅಲ್ಲಿಗೆ ಹೋದಾಗ, ಜರ್ಮನಿಗೆ ಹೋದಾಗ, 2000 ಇಸ್ವಿ ಸನ್ನಿವೇಶದಲ್ಲಿ ನೀವು ಹೋದಾಗ ಗೊತ್ತಲ್ಲ, ನೀವು ಊರ್ ಬಿಟ್ಟು ಇಲ್ಲಿ ನಿಮ್ ಊರ್ ಬಿಟ್ಟು ಕರ್ನಾಟಕ ಬಿಟ್ಟು ನಮ್ಮೂರ್ ಬಿಟ್ಟು ನೀವು ಅಲ್ಲಿಗೆ ಹೋಗ್ಬೇಕಾದಾಗ ಅನ್ಸಿರ್ತಲ್ಲ ಸಹಜವಾಗಿ ನಮ್ಮ ಭಾಷೆ ಮಾತಾಡೋರು ಇಲ್ಲ ಅಂತ. ಅವತ್ತಿಗೆ ಎಷ್ಟಿದ್ರು? ಎಷ್ಟು ಮಂದಿ ಇದ್ರು? ತುಂಬಾ ಕಮ್ಮಿ. ನಮ್ಮ ಮನೆಯವರು ಗಿರೀಶ್ ಅಲ್ಲ, ಅವ್ರದ್ದು ಕಂಪ್ನಿನಲ್ಲಿ ನಮ್ದೊಂದು ಟೀಮ್ ಇತ್ತು, ಅವ್ರದ್ದೊಂದು ಟೀಮ್. ಅದರಲ್ಲಿ ಒಂದು 5-6 ಜನ ಕನ್ನಡ ಹುಡುಗರೇ ಇದ್ರು. ಸೊ ಹಾಗಾಗಿ ನಮ್ಮ ವೀಕೆಂಡ್ ಜೀವನ ಏನಿತ್ತು ಅವಾಗ ಹೊಸ್ತರಲ್ಲಿ ಮದ್ವೆ ಹೊಸ್ತರಲ್ಲಿ ಹೋದಾಗ ಟ್ರಿಪ್ ಹೋಗೋದು ಅದು ಇದು ಅಂತೆಲ್ಲ ಹೋದಾಗ, ಸೊ ಯುರೋಪ್ ನೋಡೋ ಚಟ ಇರುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಫಸ್ಟ್ ಹೋದಾಗ ಅದೊಂದೊಂದು ಡೈನಮಿಕ್ಸ್ ಇರುತ್ತೆ. ಫಸ್ಟ್ ನಾವು ಹೋದಾಗ ಫಸ್ಟ್ ಊರ್ ನೋಡೋದು, ಯುರೋಪ್ ಸುತ್ತೋದು, ಅವೆಲ್ಲ ಒಂದೊಂದು ಮೈಲ್ ಸ್ಟೋನ್ಸ್ಗಳು. ಅವಾಗೆಲ್ಲ ನಮ್ಮ ಸ್ನೇಹಿತರ ಜೊತೆ ಮಂಜು ಅವರು, ಅಶೋಕ ಅವರೆಲ್ಲ ನಮ್ ಕನ್ನಡದವ್ರೆ. ಸೊ ಹಾಗಾಗಿ ನಮಗೆ ಆಮೇಲೆ ಎಲ್ಲೂ ಏನು ಮಾತಾಡಬಾರ್ದು ಕನ್ನಡ ಅನ್ನೋ ತರ ಒಂದು ಗಂಭೀರ ಸಿಚುವೇಶನ್ ಸನ್ನಿವೇಶ ಆಗ್ಲಿ ಅವೆಲ್ಲ ಏನೂ ಇಲ್ಲ. ಸೊ ಕನ್ನಡದ ಅಭಾವ ಅಂತೂ ಏನಾಗ್ಲಿಲ್ಲ.
ಅವಾಗ ಏನು ಅನ್ನಿಸ್ಲಿಲ್ಲ. ಹ್ಮ್. ಕನ್ನಡದವ್ರು ಎಷ್ಟು ಜನ ಇದ್ವು, ನಾವು ಸೇರ್ಕೋತಾ ಇದ್ವಿ, ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ವಿ, ಟ್ರಿಪ್ ಹೋಗ್ತಾ ಇದ್ವಿ. ಅವಾಗೆಲ್ಲ ಕನ್ನಡದಲ್ಲಿ ಏನು ಡೈಲಾಗ್ ಮೇಲೆ ಡೈಲಾಗ್ಗಳು, ಸುಮ್ಮನೆ ಮಾತು ಅಲ್ಲ, ಎಲ್ಲ ನಮ್ಮ ಉಪೇಂದ್ರ ಅವರ ಅಣ್ಣವರಿಂದ ಹಿಡಿದು ಎಲ್ಲ ಡೈಲಾಗ್ಸೇ ನಮ್ಮ ಟ್ರಿಪ್ಗಳ ಒಂದು ಇವತ್ತಿಗೆ ನೀವು ನೋಡ್ಲಿಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಹಳ ಇದೆ, ಯೂಟ್ಯೂಬ್ ಆಲ್ ಆಪ್ಗಳೆಲ್ಲ ಇದೆ, ಎಲ್ಲ ಮೂವಿ, ನೆಟ್ಫ್ಲಿಕ್ಸ್ ಎಲ್ಲ ಕಡೆ ಸಿಗುತ್ತೆ. ಅವತ್ತಿಗೆ ಅದಿರ್ಲಿಲ್ಲ. ಹೌದು, ಅವತ್ತಿಗೆ ಅದಿರ್ಲಿಲ್ಲ. ಅವತ್ತೇನ್ ಮಾಡ್ತಿದ್ರಿ? ಕನ್ನಡ ಮೂವೀಸ್ ಆಗ್ಲಿ, ಮೂವೀಸ್ ಬೇರೆ ನೋಡ್ಲಿಕ್ಕೆ ನಮ್ಮ ಸಾಧ್ಯ ಇಲ್ಲ. ರಾಯರದ್ದು ಆಲ್ಬಮ್ಮೇ ಇತ್ತು, ಇವತ್ತಿಗೂ ಅದಿದೆ. ಕ್ಯಾಸೆಟ್ಸ್, ಅಣ್ಣ ಅವ್ರದ್ದು ಸಿಡಿ ಸಿಡಿ, ವಾಲ್ಯೂಮ್ಸ್ ಇವತ್ತಿಗೂ. ವಿಷ್ಣುವರ್ಧನ್ ಅದೆಲ್ಲ ಕ್ಯಾಸೆಟ್ ಜಮಾನ ಆಗ. ಕ್ಯಾಸೆಟ್, ಆಡಿಯೋ ಫೈಲ್ಸ್, ಇವತ್ತಿಗೂ ಕ್ಯಾಸೆಟ್ ಡಬ್ಬ ಇದೆ, ಇವತ್ತಿಗೂ ಅವ್ರದ್ದು ಸಿಡಿಸ್ ಇದೆ. ನನಗೂ ನಮ್ ರಾಯರಿಗೂ ಒಂದು ಕಂಪ್ಯಾಟಿಬಿಲಿಟಿ ಇಲ್ವೇ ಇಲ್ಲ. ಏನಂದ್ರೆ ಅವ್ರು ಮೂವಿ ಬಫ್, ನಂಗೆ ಮೂವಿ ಅಂದ್ರೆ ಆಗಲ್ಲ. ಬಟ್ ಅವರ 23 kg ಏನು ಏರ್ ಬ್ಯಾಗೇಜ್ ಬಂತೋ ಅದರಲ್ಲಿ 2.5 kg ಸಿಡಿ, ಆಡಿಯೋ ಕ್ಯಾಸೆಟ್, ಕನ್ನಡ ಬುಕ್ಗಳು. ಬಹಳ ಹಾಡುಗಳು ಕೇಳ್ತಿದ್ರಿ ಹಾಗಾದ್ರೆ ಸಿನಿಮಾ? ಅಯ್ಯೋ, ಅದು ಏನಂತಾರೆ ಮನೆಯಲ್ಲಿ ಈಗ ಮನೋರಂಜನೆಗೆ ಯಾವುದೇ ಅವಕಾಶಗಳು ಅಂದ್ರೆ ತೀರಾ ಕಡಿಮೆ ಇದ್ದಂತ ತುಂಬಾ ಟೈಮ್ ಅದು. ಇಂಟರ್ನೆಟ್ ಅವಾಗ ಇನ್ನೂ ಏನು ಶುರುವಾಗಿರ್ಲಿಲ್ಲ. ಜಸ್ಟ್ ಶುರುವಾದ್ರೂ ಕೂಡ ಒಂದು ಯಾಹೂ ಮೇಲ್, ಒಂದು ಯಾಹೂ ಚಾಟ್ ಅಷ್ಟೇನೇನೆ. ಹಾಗೆ ಅಮ್ಮ ಅಪ್ಪಂಗೆಲ್ಲ ಫೋನ್ ಮಾಡ್ಬೇಕು ಅಂದ್ರೆ ಕಾಲಿಂಗ್ ಕಾರ್ಡ್ಸ್, ಆತರ. ಅದು ಏನು 25 euro ಕಾಲಿಂಗ್ ಕಾರ್ಡ್. ಅವಾಗ ಇನ್ನು DM ಯೂರೋ ಕೂಡ ಶುರುವಾಗಿರ್ಲಿಲ್ಲ, ಡಾಯ್ಶೆ ಮಾರ್ಕ್. ಅವಾಗ ಒಂದು 10 DM ಏನಾದ್ರು ಕಾರ್ಡ್ ತಗೊಂಡ್ರೆ ಅದು 1 hour ಬರ್ತಿತ್ತು. ಅಷ್ಟರಲ್ಲೇ ಅಮ್ಮನ ಹತ್ರ, ಅಪ್ಪನ ಹತ್ರ, ಅತ್ತೆ ಹತ್ರ ಎಲ್ಲ ಮುಗಿಸ್ಬಿಡ್ಬೇಕಿತ್ತು. ಎಷ್ಟು ದಿನಕ್ಕೆ, ಎಷ್ಟು ವರ್ಷಕ್ಕೊಂದ್ಸಲ ಬರ್ತೀರಾ? 2-3 ವರ್ಷಕ್ಕೊಂದ್ಸಲ ಬರ್ತಿದ್ರೆ ಹೇಗೆ? ಇರೋರಿಗೆ ನಾವು ಅವತ್ತಿಂದನೂ ವರ್ಷಕ್ಕೊಂದ್ಸಲ ಬಂದೇ ಬರ್ತೀವಿ. ವರ್ಷಕ್ಕೊಂದ್ಸಲ ಬರ್ತಿದ್ರಿ. ಮಕ್ಳು ಹುಟ್ಟಿದ ಮೇಲಂತೂ ನಮ್ಮ ಮನೆಯವ್ರಿಗೆ ಒಂದು ಇದಿತ್ತು, ಸಂಕಲ್ಪ ಆಯ್ತು. ಅವು ಚಿಕ್ಕವರಿದ್ದಾಗ ಎಷ್ಟು ಇಂಡಿಯಾ ಕರ್ಕೊಂಡು ಹೋಗ್ತೀಯೋ ಅಷ್ಟು ಅವ್ರಿಗೆ ಒಗ್ಗತ್ತೆ ಅನ್ನೋದೊಂದು ಇತ್ತು. ಹಾಗಾಗಿ ಅವರು ಕಿಂಡರ್ ಗಾರ್ಟನಲ್ಲೆಲ್ಲ ಇದ್ದಾಗ ವರ್ಷಕ್ಕೆ 2 ಸಲ ಎಲ್ಲ ಬರ್ತಾ ಇದ್ವಿ. ಅವಾಗ ನಮ್ಮ ಮನೆಯವ್ರದ್ದು ಬಿಸ್ನೆಸ್ ಕೂಡ ಇಲ್ಲಿತ್ತು, ಏರೋಸ್ಪೇಸ್ ಇಂಜಿನಿಯರಿಂಗ್ ಬಿಸ್ನೆಸ್ ಇತ್ತು. ಆ ನೆಪದಲ್ಲಿ ಕೆಲಸದ ನಿಮಿತ್ತವಾಗಿ ಮಕ್ಕಳನ್ನ 2 ಸಲ ಕರ್ಕೊಂಡ್ಬರ್ತಿದ್ವಿ. ಸೊ ಅದೊಂದು ನಾನು ಟಿಪ್ ಹೇಳಕ್ಕೆ ಒಂದು ಕೊಡ್ತೀನಿ ಹೊರದೇಶದಲ್ಲಿರುವಂತಹ ಅಪ್ಪ ಅಮ್ಮಂದ್ರಿಗೆ. ನೀವು ಮಕ್ಕಳು ಚಿಕ್ಕವರಿದ್ದಕ್ಕೆ ಸ್ಕೂಲ್ ಶುರುವಾದ್ಮೇಲೆ ಶಾಲೆ ರಜೆ ಅನುಗುಣವಾಗಿ ನೀವು ಭಾರತಕ್ಕೆ ಬರಬೇಕು. ಇಲ್ಲಾಂದ್ರೆ ಸುಮ್ಮನೆ ಬರಕ್ಕೆ ಪರ್ಮಿಷನ್ ಸಿಗಲ್ಲ. ಸೊ ಕಿಂಡರ್ ಗಾರ್ಟನ್ ತನಕ ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಎಷ್ಟು ನೀವು ಮಕ್ಕಳು ಚಿಕ್ಕವರಿದ್ದಾಗ ನೀವು ಭಾರತಕ್ಕೆ ಕರ್ಕೊಂಡ್ಬರ್ತೀರೋ, ಎಷ್ಟು ನೀವು ಅಜ್ಜಾಜಿ ಜೊತೆ ಒಡನಾಟ ಮಾಡಿಸ್ತೀರೋ, ಅವ್ರಿಗೆ ಅಷ್ಟು ಬಾಂಧವ್ಯ ಬೆಳೆಯುತ್ತೆ. ಅದು ತುಂಬ ಮುಖ್ಯ. ಇದೊಂದು ಪ್ಲಾಟ್ಫಾರ್ಮ್ನಲ್ಲಿ ನಾನು ಟಿಪ್ ಕೊಡ್ತೀನಿ, ಹಾಗಾಗಿ ಸುಲಭ. ನೀವು ಅವತ್ತಿನ ಸನ್ನಿವೇಶ ಹೇಳಿದ್ರಿ, ಓಕೆ ನಿಮ್ಮ ಸರ್ಕಲ್ ಫ್ರೆಂಡ್ಸ್ ಯಾರ್ಯಾರು ಅಂತೆಲ್ಲ ಹೇಳಿದ್ರಿ, ಹಿಂಗಿತ್ತು. ನಂತರ ದಿನಗಳೇನೇನಾಯ್ತು ಅಂತ, ಯಾವಾಗ ಈ ಕನ್ನಡ ಶಾಲೆ ಓಪನ್ ಮತ್ತೆ ಸಂಘಟನೆ, ಯಾವ ಸಂದರ್ಭದಲ್ಲಿ ಕನ್ನಡಿಗರು ಜಾಸ್ತಿ ಬರೋಕ್ ಶುರುವಾದ ಜರ್ಮನಿಗೆ? ಯಾವ ಇಯರ್? ಕನ್ನಡಿಗರು ಆಲ್ಮೋಸ್ಟ್ ನಾನು ಕಂಡಂಗೆ 2010-12 ಸುಮಾರು ಬರಕ್ ಶುರುವಾದ್ರು. ವರ್ಷ ಜಾಸ್ತಿ ಆಯ್ತು. ಮತ್ತೊಂದು 2016-17 ಅಲ್ಲಿ ಸ್ವಲ್ಪ ಸ್ಲಂಪ್ ಇತ್ತು. ಮತ್ತೆ ಆಮೇಲೆ ಚೆನ್ನಾಗೇನೆ ಕನ್ನಡ ಫ್ಯಾಮಿಲೀಸ್ ಅಂದ್ರೆ ಬಹುತೇಕ ಭಾರತೀಯರಲ್ಲಿ ಬರೋರು IT ಪ್ರೊಫೆಷನಲ್ಸ್. ಅದು ಬಿಟ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ PhD ಮಾಡೋಕ್ಕೆ ಜರ್ಮನಿದು ಡ್ಯಾಡ್ ಪ್ರೋಗ್ರಾಮ್ ಏನಿದೆ DAAD, ಅದ್ರ ಮೂಲಕ ಇಲ್ಲ ಸ್ಟೂಡೆಂಟ್ಸ್ ಬರೋದು ಹಾಗೆ. ಸೊ ಅದರಲ್ಲಿ IT ಪ್ರೊಫೆಷನಲ್ಸ್ ಜಾಸ್ತಿ. ಸೊ ಹಂಗೆ ಕನ್ನಡಿಗರು ಇದ್ದೇ ಇರ್ತಾರೆ. IT ಪ್ರೊಫೆಷನಲ್ಸ್ ಐದರ್ ಕನ್ನಡಿಗರು ಅಥವಾ ಕರ್ನಾಟಕದಿಂದ ಬಂದಿರೋರು, ಅವ್ರು ತಮಿಳ್ ತೆಲುಗು ಯಾರೇ ಇರ್ಬೋದು, ಇರ್ತಾರೆ. ಹಾಗಾಗಿ ನಾವು ಈಗ ಸಂಖ್ಯೆ ಜಾಸ್ತಿ ಆಗಿದೆ. ಇವನ್ ಕೊರೋನಾದಲ್ಲಿ ಕೂಡ ನಾವೇನು ಅನ್ಕೊಂಡ್ವಿ, ಎಲ್ಲ ಹೋಗ್ಬಿಡ್ತಾರೇನೋ, ಕೆಲಸ ಹೋಗ್ಬಿಡತ್ತೇನೋ ಅನ್ಕೊಂಡ್ವಿ. ಹಾಗೇನಿಲ್ಲ, ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ. ಹಾಗಾಗಿ ಹೇಗಿದೆ ಇವತ್ತಿನ ಬಾಂಧವ್ಯ? ನೀವೆಲ್ಲ ಆಗಿಂದಾಗೆ ಸೇರ್ತಿರ್ತೀರಾ, ಕಾರ್ಯಕ್ರಮ ಮಾಡ್ತೀರಾ, ಅದಕ್ಕೆ ಯಾವ್ದಾರ ಒಂದು, ಈಗ ಶಾಲೆಗೆ ನಮ್ಮ ಕನ್ನಡ ಶಾಲೆ ಜರ್ಮನ್ ಶಾಲೆ ಇದು ಮಾಡ್ಕೊಂಡಿದ್ರಿ, ಬಟ್ ಇನ್ನು ಕನ್ನಡಿಗರೆಲ್ಲ ಸೇರ್ಲಿಕ್ಕೆ ಏನಾರ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ರಾ ಅಲ್ಲಿ? ಕನ್ನಡಿಗರು ಸೇರಕ್ಕೆ ಬಳಗಗಳಿದೆ. ಮೊದ್ಲೆಲ್ಲ ತುಂಬಾ ವಿರಳವಾಗಿತ್ತು. ಈಗ ಆಲ್ಮೋಸ್ಟ್ ಎಲ್ಲಾ ಬಿಗ್ ಸಿಟೀಸ್ ಅಲ್ಲಿ, ಎಲ್ಲ ದೊಡ್ಡ ಊರುಗಳಲ್ಲಿ ಎಲ್ಲ ಕನ್ನಡ ಬಳಗಗಳಿದೆ. ಈಗ ಸುಮಾರು ಜರ್ಮನಿಲಿ ಒಂದು 20-23 ಏನೋ ಇದೆ ಬಳಗಗಳು. ಹೌದಾ? ಹಾ, ಇದೆ. ಆಮೇಲೆ ಅದನ್ನ ಅಲ್ಲಿನೂ ಸುಮಾರು ಬಳಗಗಳು, ನೋಂದಾಯಿತ ಬಳಗಗಳು, ಟ್ರಸ್ಟ್ ಅಂತ, ಇಲ್ಲಿ ಏನ್ ರಿಜಿಸ್ಟರ್ಡ್ ಟ್ರಸ್ಟ್ ಅಂತ ಹೇಳ್ತೀರಾ, ಅಲ್ಲಿ EV ಅಂತ ಹೇಳ್ತಾರೆ, ಐಂಗೆತ್ರಾಗ್ನೆ ಫೆರೈನ್ ಅಂತ. ಸೊ ಸುಮಾರು ಬಳಗಗಳು EV ಕೂಡ ಮಾಡ್ಕೊಂಡಿದ್ದಾರೆ. ಸೊ ದಟ್ ಯುವರ್ ಎನ್ ಅಫಿಷಿಯಲ್ ಎಂಟಿಟಿ ಅಂತ, ಹಾಗೆ ನೋಂದಾಯಿತ ಅಂತ ಇದೆ. ಸೊ ಅದರ ಮೂಲಕ ಯುಗಾದಿ, ಸಂಕ್ರಾಂತಿ ಎಲ್ಲ ಹಬ್ಬಗಳು, ಒಂದೊಂದು ಬಳಗ ಒಂದೊಂದು ತರಹ ಕಾರ್ಯಕ್ರಮ. ಬಟ್ ಅವಕಾಶಗಳಿಗೆ ತುಂಬಾ ಇದೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ.